ಹುಡುಗಿ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡಷ್ಟೇನೆ ಮೈಂಡ್ ಸೆಟ್ ಇದೆ ಎಷ್ಟೊಂದ್ ಜನದ್ದು. ಓ ಈ ಹುಡುಗಿ ಎಲ್ಲದಕ್ಕೂ ರೆಡಿ ಇದ್ದಾಳೆ, ಎಲ್ಲದಕ್ಕೂ. ಯು ಗೋ ಅಂಡ್ ಸೀನ್ ಅಬ್ರಾಡ್ ಕಂಟ್ರೀಸ್, ಐ ಆಮ್ ಸಾರಿ ಟು ಟೆಲ್, ದೇರ್ ಆರ್ ಒಂದೊಂದು ಕ್ಯಾಂಪೇನ್ ಆಗ್ತಾ ಇದೆ ವೇರ್ ಪೀಪಲ್ ಮೆಸೇಜ್ ಕೊಡ್ತಾರೆ, ಬಾಡಿ ಇಸ್ ಜಸ್ಟ್ ಅ ಬಾಡಿ, ವೈ ಯು ಪೀಪಲ್ ಆರ್, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ನಮ್ಮ ಇಂಡಿಯನ್ಸ್ ಅಲ್ಲಿ. ಯು ಶುಡ್ ಸಿ ಇಟ್ ಆಸ್ ಇಟ್. ಇಲ್ಲಿ ತುಂಬಾ ಜಜ್ಮೆಂಟ್. ಕಾಲೇಜ್ ಟೈಮ್ ಅಲ್ಲೂ ನಾನು ವೆಸ್ಟರ್ನ್ ವೇರ್ ಹಾಕೊಂಡ್ರೆ ಈಗ್ಲೂ ಕಮೆಂಟ್ಗಳು, ವೆಸ್ಟರ್ನ್ ವೇರ್ ಹಾಕೊಂತಾರ ಇವ್ರ, ತಲೆ ಕೆಡ್ಸ್ಕೊಳ್ಳಲ್ಲ. ನನಗಂತೂ ತುಂಬಾ ಇಂಡಿಯಾದಲ್ಲಿ ಪ್ರಾಬ್ಲಮ್ ಆಗ್ತದೆ ಹಾನೆಸ್ಟ್ಲಿ. ಇಂಡಿಯನ್ಸ್ಗೋಸ್ಕರ ನಾನು ನನ್ನ ಸಂಸ್ಕೃತಿ ಯಾವತ್ತೂ ಇದಿರುತ್ತೆ. ನಾನು ಇವತ್ತು ಲಕ್ಷಣವಾಗಿ ಬಂದಿದ್ದೀನಿ, ಇದನ್ನ ಹೆಂಗ್ ಅಪ್ರಿಶಿಯೇಟ್ ಮಾಡ್ತಿರೋ ಅದು ನನ್ನ ಲೈಫ್ ಸ್ಟೈಲ್. ಅದನ್ನು ಅಪ್ರಿಶಿಯೇಟ್. ಬೋಲ್ಡ್ ಇರುತ್ತೆ, ವೆರಿ ಬೋಲ್ಡ್ ಇರುತ್ತೆ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್, ಒಬ್ಬ ಸಾಮಾನ್ಯ ಮನುಷ್ಯ ನಾನು ಹೇಳೋದಾದ್ರೆ, ನಾವು ಅಲ್ಲಿ ಕಲೆಯನ್ನ ನೋಡ್ತಾ ಇರ್ತೀವಿ. ವೆಯ್ಟ್ ಲಿಫ್ಟ್ ಮಾಡ್ತಾರೆ, ದೇ ವಿಲ್ ಹ್ಯಾವ್ ಲೈಕ್ 200 kg ವುಮೆನ್ ಎತ್ತುತ್ತಾರ ಅಂತ ಅನ್ನುವಂತ ಆಶ್ಚರ್ಯದಲ್ಲಿ ನಾವು ನೋಡ್ತಾ ಇರ್ತೀವಿ. ಅಂಡ್ ವೇರ್ ದಟ್ ಇಂತಹ ಸ್ಯಾಡಿಸ್ಟಿಕ್ ಬಿಹೇವಿಯರ್ ಬರುತ್ತೆ. ಅದೇ ಪ್ರಾಬ್ಲಮ್ ಆಗೋದು. ಇವಾಗ ನನ್ಗೆ ಫೇಸ್ ಆಗಿದ್ದೀನಿ ಎಷ್ಟೊಂದ್ಸತಿ ಕಾಲೇಜ್ ಟೈಮ್ ಅಲ್ಲಿ. ಎನಿ ಪರ್ಟಿಕ್ಯುಲರ್ ಒಂದು ಇನ್ಸಿಡೆಂಟ್ ಏನೋ ಆಗಿದೆ ಋಷಿ? ಆಕ್ಚುಲಿ ನನ್ಗೆ ಫಸ್ಟ್ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ, ಐ ಆಮ್ ವೆರಿ ಸ್ಟ್ರಾಂಗ್ ಗರ್ಲ್. ಸೊ ನಾನ್ ಬರ್ಬೇಕಾದ್ರೆ ಒಂದ್ ಇನ್ಸಿಡೆಂಟ್ ಶೇರ್ ಮಾಡ್ಬೇಕಂದ್ರೆ, ಇವಾಗ ನನಗೆ ಲಿಟ್ರಲಿ ಭಯ ಆಗುತ್ತೆ ಹಾನೆಸ್ಟ್ಲಿ. ಬಸ್, ಈಗ ನಾನು ಯಾವತ್ತೂ ರೆಡ್ ಬಸ್ ಅಲ್ಲಿ ಓಡಾಡಿದೋಲ್ಲ ಅಲ್ಲ ನಾನು. ಬಟ್ ಓಲ್ವಾದಲ್ಲಿ ವಾಟ್ ಐ ಯೂಸ್ ಟು ಡೂ ಬಿಫೋರ್ ಸಿಚುವೇಶನ್, ಸಡನ್ ಆಗಿ ಹೋಗ್ಬೇಕು, ಇಲ್ಲ ಫ್ಲೈಟ್ ಕ್ಯಾಚ್ ಮಾಡ್ಬೇಕು ಹೈದರಾಬಾದ್ ಅಥವಾ ಎಲ್ಲಾದ್ರೂ, ಓಲ್ವಾದಲ್ಲಿ ಹೋಗೋ ಪರಿಸ್ಥಿತಿ ಬರುತ್ತೆ. ಸೊ ಓಲ್ವಾದಲ್ಲಿ ಹೋಗ್ತಾ ಇದ್ವಿ. ಸೊ ಅಟ್ ದಟ್ ಟೈಮ್ ವಾಟ್ ಹ್ಯಾಪೆಂಡ್, ಬಿಫೋರ್, ಈಗ ಏರ್ಪೋರ್ಟ್ ಕ್ಯಾಶುಯಲ್ ಇಟ್ ಇಸ್. ಸೊ ತೀರಾ ಏನೂ ಇಲ್ಲ. ಐ ನೋ, ವಿ ನೋ ಇಂಡಿಯನ್ಸ್ ಎಷ್ಟು ಯಾವ ಜಾಗದಲ್ಲಿ ಹೆಂಗ್ ಹಾಕೋಬೇಕು ಅನ್ನೋದು ನಮಗ್ ಗೊತ್ತಿರುತ್ತೆ. ಸೊ ಇಟ್ ವಾಸ್ ನಾರ್ಮಲ್ ಟಾಪ್, ನಾರ್ಮಲ್ ಜೀನ್ಸ್. ಅಷ್ಟಕ್ಕೆ ಇವ್ರುಗಳು ಹೆಂಗ್ ಬಿಹೇವ್ ಮಾಡ್ತಾನೆ, ಯಾರೋ ಹಿಂದೆ ಕೂತಿದ್ದಾನೆ, ಲೈಟ್ ಆಗಿ ಕೈ ವಾಸ್ ಮೂಮೆಂಟ್, ಐ ಗಾಟ್ ಟಚ್ಡ್ ಹಿಯರ್, ಐ ಬ್ಲಾಸ್ಟೆಡ್ ದಮ್ ವೆರಿ ಬ್ಯಾಡ್ಲಿ. ಎದ್ದೆ ಥಗ್ದ ಕಪಾಲಕ್ಕೆ ಬಾರಿಸ್ದೆ. ಯಾವ ಏಜ್ ಅಲ್ಲಿ? ಈಗ ರೀಸೆಂಟ್ ಒಂದು 4 years 3 years ಬ್ಯಾಕ್. ಆಫ್ಟರ್ ನೀವು ಹೀರೋಯಿನ್ ಆದ್ಮೇಲೆ? ಹೀರೋಯಿನ್ ಆದ್ಮೇಲೆ ಫಸ್ಟ್ ಸಿನಿಮಾ ಆಗಿತ್ತು, ತಲೆ ಕೆಡ್ಸ್ಕೊಳ್ಳಿಲ್ಲ. ಮತ್ತೆ ನ್ಯೂಸ್ ಅಲ್ಲಿ ಬರ್ಲಿ ಏನಾದ್ರು ಇದೆ, ನಿಮಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ. ಕೊಟ್ಟೆ ಒಂದ್ ಏಟು. ಬಿಲೀವ್ ಆರ್ ನಾಟ್, ಓನ್ಲಿ ಒನ್ ಪರ್ಸನ್ ಹೂ ಕೇಮ್ ಟು ಸಪೋರ್ಟ್ ಹಿಸ್, ಯಾರು ಕಂಡಕ್ಟರ್. ಇನ್ ಮಿಕ್ಕದವರೆಲ್ಲ ಗಂಡ್ ಮಕ್ಳು ಕೂತಿದ್ದಾರೆ, ನೋಡ್ತಾ ಕೂತಿದ್ದಾರೆ. ಹೆಣ್ಮಕ್ಳಿಗಿದೆ ಪ್ರೊಟೆಕ್ಷನ್ ಕೊಡ್ತಾರ ನೀವು? ಐ ಸ್ಕೋಲ್ಡ್ ದೆಮ್ ಎವ್ರಿವನ್. ನಿಮ್ಮನೆ ಹೆಣ್ಮಕ್ಳಿಗೆ ಆಗಿದ್ರೆ, ನನ್ ತಂಗಿ ಇದ್ದಾಳೆ ಇವತ್ತಿಗೂ, ಅವಳಿಗೆ ಈಗ ನಾವ್ ಕಾರ್ ಕೊಡ್ತೀವಿ, 2 wheeler ಕೊಡ್ತೀವಿ ಅಂದ್ರು ಶಿ ಇಸ್ ನಾಟ್ ರೆಡಿ. ಅವಳಿಗೆ ಭಯ ಪಾಪ ಓಡಾಡಕ್ಕೆ, ಇವತ್ತಿಗೂ ಬಸ್ಸಲ್ಲಿ ಓಡಾಡ್ತಾಳೆ. ನಮಗ್ ಭಯ ಅಲ್ವಾ? ಈಗ ನನ್ಗಾಗಿದ್ದ ಇನ್ಸಿಡೆಂಟ್ ನನ್ ತಂಗಿಗಾದ್ರೆ ಎಲ್ಲಿದೆ ಸಮಾಜ? ಬಟ್ ನಾನು ಒಂದು ಡೆವಿಲ್ ಅಡ್ವೊಕೇಟ್ ಆಗಿ ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಸಿ, ಇಂಡಿಯಾದಲ್ಲಿ ಕಾಲ್ ತೋರಿಸಬಾರ್ದು. ಕಾಲ್ ಅಂದ್ರೆ ಇಟ್ ಇಸ್ ಅ ವೆರಿ, ಏನೋ ನಮ್ಮ ಇಂಡಿಯನ್ಸ್ಗೆ ಅದು ಕಾಲ್ ತೋರಿಸಿದ್ರೆ ಎಕ್ಸ್ಪೋಸ್ ಮಾಡ್ತಾ ಇದ್ದಾಳೆ, ಅಥವಾ ಕಾಲ್ ತೋರಿಸಿದ್ರೆ ಶಿ ಇಸ್ ಸೆಡ್ಯೂಸಿಂಗ್ ಸಂಬಡಿ ಅಂತ. ಬಟ್ US and other countries, ಕಾಲ್ ಇಸ್ ಅ ವೆರಿ ಕಾಮನ್ ಥಿಂಗ್. ದಟ್ ಇಸ್ ಸೋ ಟ್ರೂ, ವೆರಿ ಕಾಮನ್ ಥಿಂಗ್. ವೆರಿ ಟ್ರೂ. ಅವರು ದ ಬ್ಯಾಕ್ ವಿಲ್ ಟೆಂಪರೇಚರ್ ತಕ್ಕಂಗೆ ಬಟ್ಟೆ ಹಾಕೊಂತಾರೆ, ತೋರಿಸೋದಿಲ್ಲ. ಸೊ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಮೈಂಡ್ ಸೆಟ್ಸ್ ಇದೆ, ಅದನ್ನ ಸ್ವೀಕಾರ ಮಾಡಬೇಕು. ಎಲ್ಲ ಒಂದ್ ಕಡೆ ಇಂಡಿಯನ್ಸ್ಗೆ ಇಲ್ಲ, ನಮ್ಮ ಸಂಸ್ಕೃತಿ ಇದಲ್ವಲ್ಲ, ಅದಕ್ಕೆ ಲೆಟರ್ ಬಿ ಲೈಕ್ ದಿಸ್ ಅನ್ನೋ ಅಪೇಕ್ಷೆ ಅಥವಾ ಆಸೆ ತಪ್ಪ? ಸರ್ ನೀವೀಗ ಹೇಳಿ, ಹೆಣ್ಮಕ್ಳಿಗೆ ಹಂಗಾದ್ರೆ ಎಷ್ಟು ರೇಪ್ ಆಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ? ಚೂಡಿದಾರ್ ಹಾಕೊಂಡಿರೋ ಹೆಣ್ಮಕ್ಳ ಮೇಲೆ ರೇಪ್ ಆಗ್ತಾ ಇದೆ, ಲಂಗ ದಾವಣಿ ಹಾಕೊಂಡಿರೋ ಹೆಣ್ಮಕ್ಳು, ಸೀರೆ ಹಾಕೊಂಡಿರೋ ಹೆಣ್ಮಕ್ಳ ಮೇಲೆ ರೇಪ್ ಆಗ್ತಾ ಇದೆ. ಅದಕ್ಕೆ ಆನ್ಸರ್ ಎಲ್ಲಿದೆ? ಬರೀ ಶಾರ್ಟ್ಸ್ ಹಾಕೊಂಡಷ್ಟೇ, ಸ್ಲೀವ್ಲೆಸ್ ಟಾಪ್ ಹಾಕೊಂಡಷ್ಟೇ ಹೆಣ್ಮಕ್ಳು ಬರೀ ಇದಕ್ಕೆ ಅಂತ. ಆಕ್ಚುಲಿ ದೇ ಆರ್ ಮೋರ್ ಸ್ಟ್ರಾಂಗರ್, ಐ ವಿಲ್ ಟೆಲ್. ಎಸ್ ವೀಕ್ಷಕರೇ, ಏನು ಅಂತಂದ್ರೆ, ಇಟ್ ಈಸ್ ನಾಟ್ ಅಬೌಟ್ ದ ಡ್ರೆಸ್, ಇಟ್ ಈಸ್ ಅಬೌಟ್ ದಿ ಗಂಡು ಮಕ್ಕಳಿಗೆ ನಾವೇನು ಸಂಸ್ಕೃತಿ ಹೇಳ್ಕೊಡ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೈಂಡ್ ಸೆಟ್ ಇಸ್ ಇಂಪಾರ್ಟೆಂಟ್. ಸಿಮಿಲರ್ಲಿ ಒಂದು ಹೆಣ್ಮಗುಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ, ವೆದರ್ ನಾನು ಒಬ್ಬ ಮನುಷ್ಯನ ಪ್ರವೋಕ್ ಮಾಡ್ತಾ ಇದ್ದೀನ, ಅಥವಾ ಒಬ್ಬ ಮನುಷ್ಯನ ನಾನು ಟ್ರ್ಯಾಪ್ ಮಾಡ್ತಾ ಇದ್ದೀನ, ಅಥವಾ ಒಬ್ಬ ಮನುಷ್ಯನ ಹತ್ರ ನಾನು ಡೀಸೆಂಟ್ ಆಗಿದ್ದೀನಿ, ಅವನ ಕಣ್ಣು ಸರಿ ಇಲ್ವಾ ಅಂತ. ಸೊ ಇಲ್ಲಿ ಯಾರು ತಪ್ಪು ಸಹಿ ಅನ್ನೋದಕ್ಕಿಂತ ಆ ಸಿಚುಯೇಷನ್ ಅಲ್ಲಿ ಯಾರು ಯಾವ ರೀತಿ ಬಿಹೇವ್ ಅಂತ ಮಾಡಿದ್ರೆ, ಐ ಥಿಂಕ್ ತುಂಬಾ ಒಳ್ಳೆಯ ಸಂಸ್ಕೃತಿ. ನಿಜವಾಗ್ಲೂ ಖಂಡಿತವಾಗ್ಲೂ ನೀವು ಹೇಳಿದ 100% ಟ್ರೂ. ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಎಜುಕೇಟೆಡ್ ಆಗಿರ್ಬೇಕು. ಈಗ ಹೆಣ್ಮಕ್ಳು ನಾನು ಕರೆಕ್ಟ್ ಅಂತ ಹೇಳಲ್ಲ ಎಲ್ಲಾ ವಿಷಯದಲ್ಲೂ. ಇವತ್ತಿನ ಜೆನ್ಸಿ ಕ್ಯಾರೆಕ್ಟರ್ ಅಲ್ಲಿ ನಿಮಗೆ ಮೋಸ್ಟ್ ಆಫ್ ದಿ ಫ್ರೆಂಡ್ಸ್ ಅಂದ್ರೆ ಗಂಡ್ಮಕ್ಳೆ. ಅಂಡ್ ಮಿಲೇನಿಯಂ ಅಲ್ಲಿ ಐ ಡೋಂಟ್ ಥಿಂಕ್ ಫ್ರೆಂಡ್ಸ್ ಸಿಗಲ್ಲ, ಇದ್ರೂ ಐ ಡೋಂಟ್ ಥಿಂಕ್ ಗಂಡ್ಮಕ್ಳೆ ಯಾರು ಸಿಗ್ತಾರೋ ಅವರೇ ಫ್ರೆಂಡ್ಸ್. ಇವತ್ತಿನ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ, ನಾವ್ ಇದನ್ನ ಅಭ್ಯಾಸ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗೆ ನಾವು ಬರ್ತಿದ್ದೀವಿ. ನಾವು ಪೇರೆಂಟ್ ಆಗಿ ನನ್ನ ಮಗ ಏನಾನ ಹಿಂಗ್ ಮಾಡಿದ್ರು
ಯು ಹ್ಯಾವ್ ನೋ ಆಪ್ಷನ್ಸ್ ಟು ಕಂಟ್ರೋಲ್. ದಟ್ ಇಸ್ ಸೋ ಟ್ರೂ. ಹೌದು ಸರ್, ಕರೆಕ್ಟ್. ಕರೆಕ್ಟ್. ನೀವು ಹೇಳಿದ ಇಷ್ಟೊತ್ತಕ್ಕೂ ಥ್ಯಾಂಕ್ ಯು, ಧನ್ಯವಾದ. ಐ ಥಿಂಕ್ ಇದೊಂದು ವಿಷಯ ಸಮಾಜಕ್ಕೆ ತುಂಬಾ ಹಾರ್ಡ್ ಆಗಿ ಹೋಗ್ಬೇಕಾಗಿತ್ತು ರೀಚ್ ಅನ್ಸುತ್ತೆ. ಆಗ್ಬೇಕು ಸರ್. ಯಾಕಂದ್ರೆ ಹೆಣ್ಮಕ್ಳು ತಲೆ ಎತ್ಕೊಂಡು ನಡಿಬೇಕು ಅಂತ ಹೇಳಿದ್ರೆ ಎಲ್ಲ ಗಂಡ್ಮಕ್ಳಿಗೂ ಯಾವ್ದೋ ಒಂದು ಹುಡುಗಿ ಹೆಲ್ಪ್ ಕೇಳ್ತಾ ಇದ್ದಾಳೆ ಅಂತಂದ್ರೆ ದಯವಿಟ್ಟು ಹೋಗಿ ಮಾಡಿ. ಯಾಕಂದ್ರೆ ನಾನೇ ಫೇಸ್ ಮಾಡಿರೋದ್ರಿಂದ ಯಾರು ಬರ್ಲಿಲ್ಲ ಗಂಡ್ಮಕ್ಳು. ಅದೇ ಅವ್ರ ಮನೆ ಹೆಣ್ಮಕ್ಳಿಗೆ ಆಗ್ಬಿಟ್ಟಿದ್ದಾಗ ಯಾವ್ದೇ ಹೆಣ್ಮಗು ಎಷ್ಟೊತ್ತು, ಈಗ ಸರ್ ಎಕ್ಸಾಂಪಲ್ ಒಂದ್ ಕೊಡ್ತೀನಿ. ದುಬೈ ಅನ್ನೋ ಕಂಟ್ರಿ ಗೊತ್ತಿದ್ರೆ ಎಲ್ಲರಿಗೂ, ರಾತ್ರಿ 3 ಗಂಟೆ ರಾತ್ರಿ ಓಡಾಡಿದ್ರು ಆ ಹೆಣ್ಮಗು ಧೈರ್ಯದಿಂದ ಓಡಾಡ್ತಾಳೆ. 3 ಗಂಟೆ ರಾತ್ರಿ, 4 ಗಂಟೆ ರಾತ್ರಿ ನಾನೇ ಓಡಾಡಿದೀನಿ ದುಬೈಗೆ ಹೋದಾಗ. 3 o'clock ನೈಟ್ ಐ ಕಮ್ ಔಟ್, ನಂಗೆ ಏನೋ ಬೇಕು ತಗೊಂಡು ವಾಪಸ್ ಹೋಗಿದ್ದೀನಿ ಮನೆಗೆ. 4 o'clock ವರ್ಗು ಓಡಾಡಿದ್ ನಮ್ಮ ಎಲ್ಲಿದೆ ನಮ್ಮ ಇಂಡಿಯಾದಲ್ಲಿ ಓಡಾಟ? ಬೆಂಗಳೂರಲ್ಲಿ ಎಷ್ಟು ಜನ ಹೆಣ್ಮಕ್ಳು 3 ಗಂಟೆ, ಬೆಂಗಳೂರು ಆಯ್ತಪ್ಪ, ನಮ್ಮ ಮೈಸೂರಲ್ಲಿ ಎಷ್ಟು ಜನ ಹೆಣ್ಮಕ್ಳು ಓಡಾಡ್ತಾರೆ ಮನೆಯಿಂದ. 9 ಗಂಟೆ ಆದ್ರೆ ಮೈಸೂರು ಶೆಡ್ ಸರ್, ಕ್ಲೋಸ್ ಮೈಸೂರು. 12 ಗಂಟೆ ಮೇಲೆ ನನಗೆ ಭಯ ಆಗುತ್ತೆ. ಇಷ್ಟು ಸ್ಟ್ರಾಂಗ್ ಇರೋಳು ನನಗೆ ಒಂಚೂರು ಹೋಗೊಂದ್ ಎಲ್ಲರೂ ಕಾಫಿ ಕುಟ್ಕೊಂಡ್ ಬರೋಣ ಅಂತಂದ್ರೆ ಯಾರು ಫಾಲೋ ಮಾಡ್ತಾರಾ? ಕರೆಕ್ಟ್. ಒಂಟಿಯಾಗಂತೂ ಹೋಗಕ್ಕಾಗಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ಬಿಕಾಸ್ ಮಲ್ಟಿಪಲ್ ಪ್ರಾಬ್ಲಮ್ಸ್ ಆಗ್ಬಹುದು ಅಂತ. ಅದೇ ಸೇಫ್ಟಿ ಇಲ್ಲ. ಸೇಫ್ಟಿ ಬೇಕು. ಅಲ್ಲಿ ಓಡಾಡಕ್ ಸೇಫ್ಟಿ ಇದೆ, ನಮ್ಮಲ್ಲಿ ಸೇಫ್ಟಿ ಇಲ್ಲ ಅಂತ ಅಂದ್ರೆ ದಯವಿಟ್ಟು ಎಲ್ಲ ಪೊಲಿಟಿಷಿಯನ್ಸ್ ನೋಡ್ಬೇಕಾಗಿರೋದು ಇದು ಮೆಸೇಜ್. ಕೊರತೆ ಇದೆ ಹೆಣ್ಮಕ್ಳಿಗೆ, ಫಸ್ಟ್ ಸೇಫ್ಟಿ ಮಾಡಿ ಹೆಣ್ಮಕ್ಳಿಗೆ, ಅವಾಗ ನಮ್ಮ ದೇಶ ಕೂಡ ಹೆಣ್ಮಕ್ಳು ಅಭಿವೃದ್ಧಿ ಆಗುತ್ತೆ. ಇವತ್ತು ಸರ್ಕಾರ ಅಥವಾ ಸಮಾಜ ಏನ್ ಹೇಳ್ತಿದೆ ಅಂತಂದ್ರೆ, ಮಹಾತ್ಮ ಗಾಂಧಿ ಹೇಳಿದ್ರು 12 ಗಂಟೆ ರಾತ್ರಿಯಲ್ಲಿ ಹೆಣ್ಮಕ್ಳು ರೋಡಲ್ಲಿ ಬಂದೇ ಇಲ್ಲ. ಸೊ ನೀವು ಓಡಾಡ್ತಾ ಇದ್ದೀರಿ ಅನ್ನೋಂತಹ ಅಪೇಕ್ಷೆಯಲ್ಲಿ ಬದುಕ್ತಾ ಇದ್ದಾರೆ. ಅಂದ್ರೆ MG ರೋಡಲ್ಲಿ ಓಡಾಡೋ 4 ಅಥವಾ 5 ಹೆಣ್ಮಕ್ಳನ್ನ ಕನ್ಸಿಡರ್ ಮಾಡಿ ಇದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ನಿಮ್ಗೇನ ಸಮಸ್ಯೆ ಆದ್ರೆ ನಮ್ಮ ಪೊಲೀಸ್ನವ್ರು ಇದ್ದಾರೆ ಅಂತ. ಆಫ್ಟರ್ ರೇಪ್ ಇರ್ತಾರೆ, ಆಫ್ಟರ್ ಇನ್ಸಿಡೆಂಟ್ ಇರ್ತಾರೆ, ಆಫ್ಟರ್ ಆಕ್ಸಿಡೆಂಟ್ ಇರ್ತಾರೆ, ಆಫ್ಟರ್ ಎನಿ ಬ್ಯಾಡ್ ಇನ್ಸಿಡೆಂಟ್ ಆದ್ಮೇಲೆ ಒಂದು FIR ಅಂತೂ ಖಂಡಿತ ಮಾಡ್ತಾರೆ. ನೋ ಡೌಟ್, FIR ಮಾಡ್ತಾರೆ. ಅದ್ರ ಮೇಲೆ ಅವ್ರಿಗೆ ಶಿಕ್ಷೆ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ದಿಸ್ ಇಸ್ ನಾಟ್ ವಾಟ್ ವಿ ನೀಡೆಡ್. ದಟ್ ಇಸ್ ಸೋ ಟ್ರೂ. ಈಗ ನಾನೇ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಾಳೆ ನಾನೇ ಹೈವೇಲಿ ಓಡಾಡ್ತೀನಿ, 3 ಗಂಟೆ ರಾತ್ರಿ ನಾನು ಓಡಾಡ್ತೀನಿ. ಸಪೋರ್ಟ್ ಸೇಫ್ಟಿ ಕೊಡ್ತೀರಾ? ಎಷ್ಟು ಸೇಫ್ಟಿ ಕೊಡ್ತಾರೆ ಗೌರ್ಮೆಂಟ್? ಎಲ್ಲಿದೆ? ಇವಾಗ ನಾನೇ ಗೌರ್ಮೆಂಟ್ ಅನ್ಕೊಳ್ಳಿ, ನಾನು ಹೇಳ್ತೀನಿ ನೋಡಿ ಮೇಡಮ್, ನೀವು ಬಂದು ಕಂಪ್ಲೇಂಟ್ ಕೊಡಿ, ಇಂಥವ್ ಹಿಂಗ್ ಮಾಡ್ದ ಅಂತ. ನಾನು FIR ನಾನು ಬದುಕಿದ್ರೆ ಕಂಪ್ಲೇಂಟ್ ಕೊಡ್ತೀನಿ. ಅದ್ ನಾವೇನು ಮಾಡಕ್ಕಾಗೋದಿಲ್ಲ. ಬದುಕಿದಿಲ್ಲ, ನಿಮ್ಮ ತಂದೆ ತಾಯಿ ಬರ್ತಾರೆ ಅಂತಾರೆ. ನನ್ ಪ್ರಾಣಕ್ಕೆ ಏನ್ ಸಿಕ್ತು ಬೆಲೆ? ದೇವ್ರಾಣೆಗ್ಲು ನಿಜ ಸರ್, ಸತ್ಯವಾದ ಮಾತಿದು. ಎಷ್ಟೊಂದ್ ಹೆಣ್ಮಕ್ಳು ಮೈಸೂರು ಬೇಜಾರಾಗೋಯ್ತು ಸರ್, ನನ್ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಪಾಪ ಬೇರೆ ದೇಶದಿಂದ ಊರಿಂದ ಊರ್ ಬರ್ತಾರೆ ಏನೋ ಮಾರಕ್ಕೆ. ಯಾವ್ದೋ ಒಂದ್ ಟೈಮಲ್ಲಿ 8 ವರ್ಷದ ಮಗು ಸರ್ ರೇಪ್ ಆಗೋಗಿದೆ. ಏನ್ ನ್ಯಾಯ ಸಿಕ್ತು 8 ವರ್ಷ ಮಗುಗೆ? ಅದು ರೋಡ್ ಸೈಡ್ ಅಲ್ಲಿ ಮಲ್ಕೊಳ್ಳೋ ಮಗು. ವೆರಿ ಸ್ಯಾಡ್. ಎಲ್ಲಿದೆ ಈಗ ರೀಸೆಂಟ್ ಸರ್ 3 ತಿಂಗಳು ಹಿಂದೆ ನಡೆದಿರೋ ವಿಷಯ ಇದು. ದಸರಾ. ಎಲ್ಲಿದೆ ಸೇಫ್ಟಿ? ಎಲ್ಲಿದೆ ಹೆಣ್ಮಕ್ಳಿಗೆ? ಸ್ಟ್ರಾಂಗ್ ಆಗಿದ್ರೆ ಇದೊಂದು ಟೈಟಲ್. ಹೀರೋಯಿನ್ಸ್ಗಳು ಯಾವತ್ತೂ ಒಂದು ದಿನ ವಾಯ್ಸ್ ಔಟ್ ಮಾಡೋದ್ ಬದಲು ಎವ್ರಿ ಟೈಮ್ ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಸ್ಟೇಜ್ಗಳನ್ನ ನೀವು ಹಂಚ್ಕೊಂಡಾಗ ಯಾಕೆ ಇಂತಹ ವಿಚಾರಗಳನ್ನ ಸಮಾಜದ ಮೂಲೆ ಮೂಲೆಗೆ ತಲುಪುವಂತಹ ಪ್ರಯತ್ನ ಮಾಡಲ್ಲ? ಸರಿ, ಹೀರೋಯಿನ್ಸ್ಗೆನೆ ಟೈಟಲ್ ಕೊಟ್ಬಿಡ್ತಾ ಇದಾರಲ್ಲ ಇವರು. ಪಾಪ ಮೊನ್ನೆ ಒಬ್ರು ಒಂದು ನನ್ನ ನಟಿ ಒಬ್ರು ಹಂಚ್ಕೊಂಡ್ರು, ವಿಷನ್ ಹೇಳ್ಕೋಬೇಕು ಅನ್ನಿಸ್ತು. ಅವ್ರು ಕಷ್ಟ ಪಡ್ತಾರೆ, ಅವ್ರು ದುಡಿತಾರೆ, ಹೀರೋಯಿನ್ಸ್ಗೆ ಟೈಟಲ್ ಬಿಡ್ತಾ ಇಲ್ಲ. ನಾನ್ ಓಕೆ, ನಾನು ಆನ್ಸರ್ ಮಾಡ್ತೀನಿ. ಪಾಪ ಹುಡುಗಿ ತುಂಬಾ ಸೈಲೆಂಟು, ಸಾಫ್ಟ್, ಅವ್ರ ಹೆಸರು ಬೇಡ. ಬಟ್ ಆದ್ರೆ ಅವ್ರು ಒಂದ್ ಕಾರ್ ತಗೊಂಡ್ ರೀಸೆಂಟ್ ಆಗಿ ಏನ್ ಕಮೆಂಟ್ ಗೊತ್ತಾ ಸರ್? ಸೀರಿಯಲ್ ಮಾಡಲ್ಲ, ಸಿನಿಮಾ ಮಾಡಲ್ಲ, ಏನೂ ಮಾಡಲ್ಲ, ಕಾರು ಹೆಂಗ್ ತಗೊಂತಾರೆ? ಹಿಂಗ್ ಕಮೆಂಟ್. ಏನು ಮಾಡಲ್ಲ ಅಂತ ಅನ್ನೋದು ವೆರಿ ಬಿಗ್ ವರ್ಡ್. ಅದು ಏನು ಮಾಡಲ್ಲ ಅನ್ನೋದು ಕಾಣಿಸ್ಕೊಂತಾ ಇದಾರೆ ಅಲ್ವಾ? ಗೊತ್ತಿರಬೇಕು. ಇಲ್ಲ ಅಂತಂದ್ರೆ ಕಾಣಿಸ್ಕೊಂತಾ ಇದಾರೆ ಅವರು. ಎಷ್ಟು ಸಿನಿಮಾಗಳು ಕಾಣಿಸ್ಕೊಂತಾ ಇದಾರೆ, ಎಲ್ಲಾ ನೋಡ್ತಾ ಇದಾರೆ, ಸೈನ್ ಮಾಡಿದಾರೆ, ಕಾಣಿಸ್ಕೊಂತಾ ಇದಾರೆ. ಅಥವಾ ಮನೇಲಿ ಸೆಟಲ್ ಆಗಿರ್ಬೋದಲ್ಲ, ಫ್ಯಾಮಿಲಿ ಅಪ್ಪ ಅಮ್ಮ ದುಡ್ಡಿಟ್ಟಿರ್ಬೋದು. ಈಗ ನಾನೇ ಹೇಳ್ತೀನಿ, ಈಗ ನನ್ ತಂದೆ ದುಡ್ಡಿಟ್ಟಿದ್ದಾರೆ, ನನ್ ಬೇಕಂದ್ರೆ ನಾಳೆ ಕೊಡಿಸ್ತಾರೆ. ಸಿನಿಮಾ ಮಾಡೇನೆ ನಾನ್ ಜೀವನ ಮಾಡ್ಬೇಕಂತಿಲ್ವಲ್ಲ. ಹಂಗೆ ಆಗೋಗಿದೆ ಸರ್. ಫ್ಯಾಮಿಲಿನ ಕನ್ಸಿಡರ್ ಮಾಡ್ತಾ ಇಲ್ಲ ಇಲ್ಲಿ. ಎಷ್ಟು ಹೆಣ್ಮಕ್ಳು ಸಫರ್ ಪಡ್ತಾ ಇದಾರೆ ಹೀರೋಯಿನ್ಸ್ ಅಂದ್ರೆ. ಒಂದು ಚಿಕ್ಕದೇನಾದ್ರು ಒಂದು ಐಟಮ್ ತಗೊಳಕ್ ಭಯ ಪಡ್ತಾ ಇದಾರೆ. ಜನ ಟೈಟಲ್ ಹಾಕ್ಬಿಡ್ತಾ ಇದಾರಾ, ಎಲ್ಲಿಂದ ದುಡ್ಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೆಂಗ್ ಎದ್ರುಕೊಂತಾ ಇದಾರೆ. ನಾನು ಒಂದೇ ಮಾತಾಡ್ತೀನಿ, ನಿಜವಾಗ್ಲೂ ಮಾತಾ. ಹುಡ್ಗಿ ಮೊನ್ನೆ ನಂಗೆ ಕಳಿಸ್ಬಿಟ್ಟು ನನ್ಗೆ ಹೇಳ್ಬೇಕಾದ್ರೆ ನಂಗೆ ಬೇಜಾರಾಗೋಯ್ತು. ಅವ್ರ ರಿಲೇಷನ್ ಯಾರೋ ಕಳ್ಸಿದ್ರಂತೆ ಆ ಹುಡ್ಗಿ ಫ್ಯಾಮಿಲಿಗೆ ಕಾರು. ಸಿನಿಮಾ ಇಲ್ಲ, ದುಡ್ಡಿಲ್ಲ, ಅದಿಲ್ಲ. ಆ ಹುಡ್ಗಿ ಹೇಳ್ತಾ ಇದಾರೆ, ನನ್ನ ತಮ್ಮ ತಗೊಂಡಿರೋದದು ಕಾರು, ನಾನೇನೋ ಸುಮ್ನೆ ಫೋಟೋ ಹಾಕ್ತೆ. ಅವ್ರ ಫ್ಯಾಮಿಲಿ ಗೊತ್ತಾ, ಅವ್ರ ತಂದೆ ತಾಯಿ ಗೊತ್ತಾ? ಇನ್ನು ಕನ್ಫರ್ಮ್ ಮಾಡ್ದಂಗ ಆಗೋಯ್ತು. ಜನ ನೋಡಿ ಹೆಂಗಿದೆ.